ಸೊ ಈ ನಾಟಕ ಅದರಲ್ಲೂ ಕೂಡ ಏಕಾಂಕ ನಾಟಕ ಬರೆಯುವಂತ ಆಸಕ್ತಿ ಹೇಗೆ ಸ್ಟಾರ್ಟ್ ಆಯ್ತು ನಿಮಗೆ? ಈಗ ಅಲ್ಲಲ್ಲಿ ಕಾಲೇಜ್ನವರು ಸ್ಕೂಲ್ನವರು ಕೇಳಿ ಕೇಳಿ ಅದನ್ನು ಬರೆದು ನಂತರ ಹಾಗೆ ಅಭ್ಯಾಸ ಆಯಿತು. ಅಸಂಗತ ಅಂದ್ರೆ ನಿಮ್ಮ ಪ್ರಕಾರ ಏನು? ಅಸಂಗತ ಅಂದ್ರೆ ನನ್ನ ಪ್ರಕಾರ ಏನಂತ ಹೇಳಿದ್ರೆ ಸಂಗತವಲ್ಲದು. ಅತ್ಯಂತ ಕಷ್ಟ ಅಂದ್ರೆ ನಾಟಕ ಬರೆಯುವಂಥದ್ದು. ಹೌದು, ನನ್ನ ಪ್ರಕಾರ ಹೌದು. ನಾಟಕವನ್ನು ಬರೆಯುವಂತ ಕೆಲಸ ಬಹಳ ಕಷ್ಟ, ಬಹಳ ಶ್ರಮದಾಯಕ ಮತ್ತು ಅಧ್ಯಯನ ಬೇಕು ಅಂತ ಹೇಳ್ತೇನೆ. ಹೌದು. ನಾಟಕದ ಹಿನ್ನೆಲೆ ಇತ್ತ ನಿಮಗೆ? ನಾಟಕದ ಹಿನ್ನೆಲೆ ಅಂದ್ರೆ ಸರ್, ನನ್ನ ಚಿಕ್ಕಪ್ಪ ನಾಟಕಕಾರರು. ಅವರು ತುಳುವಿನಲ್ಲಿ ನಾಟಕಗಳನ್ನು ನಿರ್ದೇಶನ ಮಾಡ್ತಾ ಇದ್ರು. ಇದು ಬಹುಮಾನ ವಿಜೇತ ಅಂತ ಇದ್ರಲ್ಲಿ ಹಾಕಿರ್ತಕ್ಕಂಥದ್ದು. ಯಾವುದೆಲ್ಲ ಬಹುಮಾನ ಸಿಕ್ಕಿದೆ ಇದಕ್ಕೆ? ಅದರಲ್ಲಿ ಇರುವಂತಹ ಅಸಂಗತ ಸಂಕಲನದಲ್ಲಿರುವಂತಹ ಮೊದಲ ನಾಟಕ ರಾಜಿ ಅಂತ. ಇದಕ್ಕೆ ನಮ್ಮ ಮಂಗಳೂರಿನ ಕರಾವಳಿ ಲೇಖಕರ ವಾಚಕರ ಸಂಘದ ಸಂದೀಪ ಸಾಹಿತ್ಯದ ದೇಣಿಗೆ ಸಿಕ್ಕಿದೆ. ಎಲ್ಲ ಅಕ್ಷರ ಬಂಧುಗಳೇ, ಬಹಳ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಕಳದ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಕ್ರಿಯೇಟಿವ್ ಕಾಲೇಜ್ ಅಂತರ್ಗತವಾಗಿರ್ತಕ್ಕಂತಹ ಕ್ರಿಯೇಟಿವ್ ಪುಸ್ತಕ ಮನೆಯ ವಿಶೇಷವಾದ ಈ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 22 ಪುಸ್ತಕ ಒಂದೇ ವೇದಿಕೆಯಲ್ಲಿ ಇವತ್ತು ಅನಾವರಣಗೊಂಡಿರ್ತಕ್ಕಂಥದ್ದು. ಆ ಲೇಖಕರನ್ನು ಮಾತಾಡಿಸುವಂಥ ಒಂದು ಅವಕಾಶ ನಂಗೆ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಪುಸ್ತಕ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ ಅಸಂಗತ ಅಂತ ಹೇಳುವಂತಹ 2 ಏಕಾಂಕ ನಾಟಕಗಳು. ಅದರ ಲೇಖಕರಾಗಿರ್ತಕ್ಕಂಥ ಅಕ್ಷತರಾಜ್ ಪೆರ್ಲಾ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ಬೇಕು, ವಿಶೇಷವಾಗಿ ನನ್ನ ಪುಸ್ತಕದ ಬಗ್ಗೆ ಅವರನ್ನು ಮಾತಾಡಿಸ್ಬೇಕು. ಅತ್ಯಂತ ಪ್ರೀತಿನ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅಕ್ಷತಾ, ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನನಗೆ ತುಂಬ ಕುತೂಹಲ ಇದೆ, ಅಕ್ಷತಾ ಅಂದರೆ ಯಾರು? ಅಕ್ಷತಾ ಅಂದರೆ ಏನಂತ ಹೇಳೋದು? ಅಕ್ಷತಾ ಅನ್ನೋ ಶಬ್ದದ ಅರ್ಥ ಹೇಳಬೇಕಾ ಅಥವಾ ಅಕ್ಷತಾ ಅಲ್ಲ, ನಿಮ್ಮ ಹಿನ್ನೆಲೆ ಬೇಕು ನನಗೆ. ನನ್ನ ಹಿನ್ನೆಲೆ ಬೇಕು. ನನ್ನ ಹಿನ್ನೆಲೆ ಹೇಳೋದಾದ್ರೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೂಡ್ಬಿದ್ರೆಯಲ್ಲಿ. ನಂತರ ನನ್ನನ್ನು ಮದುವೆ ಮಾಡಿ ಕೊಟ್ಟದ್ದು ಕಾಸರಗೋಡು ಜಿಲ್ಲೆ ಪೆರ್ಲಕ್ಕೆ. ಕಯ್ಯಂಕೂಡ್ಲು ಅಂತ ನನ್ನ ಮನೆ ಹೆಸರು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿನಾಡು ಕಾಸರಗೋಡಿಗೆ ಸೊಸೆಯಾಗಿ ಹೋದವಳು ನಾನು. ಹೌದು. ಬರಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಬರೀಲಿಕ್ಕೆ ನನಗೆ ಬಾಲ್ಯದಿಂದಲೇ ಆಸಕ್ತಿ ಇತ್ತು ಸರ್. ಅಂದರೆ ನಾನು ಸಾಧಾರಣ ನನಗೆ 4-5 ವರ್ಷ ಇದ್ದಾಗಲೇ ನನ್ನ ಅಮ್ಮ ಅವರ ತೊಡೆಯಲ್ಲಿ ಕೂತ್ಕೊಳಿಸಿ ಕತೆ ಹೇಳ್ತಾ ಇದ್ರು. ನಂತರ ನನಗೆ ಅಕ್ಷರಾಭ್ಯಾಸ ಆದ ನಂತರ ಅವ್ರು ಹೇಗೆ ಹೇಳ್ತಿದ್ರು ಅಂತ ಹೇಳಿದರೆ, ಬಾಲಮಂಗಳ, ಅವಾಗೆಲ್ಲ ಬಾಲಮಂಗಳ ಎಲ್ಲ ಬರ್ತಿತ್ತಲ್ಲ ಮಕ್ಕಳ ಪುಸ್ತಕಗಳು, ಅದರಲ್ಲಿದ್ದ ಎಲ್ಲ ಕಥೆಗಳನ್ನು ನಾನು ಓದಬೇಕಿತ್ತು. ಓದಿ ನಂತರ ಅಮ್ಮನಲ್ಲಿ ಆ ಕಥೆಯನ್ನು ಹೇಳಬೇಕಿತ್ತು. ಅದರಲ್ಲಿ ತಪ್ಪು ಸರಿಗಳನ್ನು ಅವರೇ ತಿತ್ತಾ ಇದ್ರು. ಹಾಗೆ ಓದ್ತಾ ಓದ್ತಾ ಬಾಲಮಂಗಳಕ್ಕೆಲ್ಲ ಸಣ್ಣ ಸಣ್ಣ ಕವಿತೆಗಳನ್ನು ಹೀಗೆ ಬರೆಯೋಕ್ಕೆ ಶುರು ಮಾಡಿದೆ. ನಂತರ ಹೈಸ್ಕೂಲು ಕಾಲೇಜಿಗೆ ಬಂದಾಗುವಾಗ ಯಾವುದಾದ್ರೂ ಕಲ್ಚರಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದರೆ ನಾಟಕಗಳನ್ನು ಬರೀಬೇಕಿತ್ತು ಅಥವಾ ಏನಾದರೂ ಪದ್ಯಗಳನ್ನು ಕಟ್ಟಬೇಕಿತ್ತು. ಆವಾಗ ನಮ್ಮ ಟೀಚರ್ ಎಲ್ಲ ಹೇಳೋರು, ನಾವೆಲ್ಲ ಯಾವುದು ಕೊಡಲ್ಲ ನಿಮಗೆ, ನೀವೇ ರೆಡಿ ಮಾಡಿ, ನೀವೇ ಬರೀಬೇಕು, ನೀವೇ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ. ಆವಾಗ ನಮ್ಮ ಆ ಟೀಮ್ಗೆ ನಾನೊಬ್ಳು ಬರಹಗಾರಳಾಗಿಯೇ ಪರಿಚಯ ಆದೆ. ಹಾಗೆ ನನಗೆ ಬರಹದ ಆಸಕ್ತಿ ಬಂತು. ಹೌದು. ಎಷ್ಟು ಪುಸ್ತಕ ಇವರೇ ಬರೆದಿದ್ದೀರಿ? ನನ್ನದು ಒಟ್ಟು 11 ಪುಸ್ತಕ ಆಯಿತು ಸರ್. ಇದು ಅಸಂಗತ 12ನೇ. ಹೌದು. ಯಾವ ರೀತಿ ಪುಸ್ತಕ ಬರೆದ್ರಿ ಇವರಿಗೆ? ನನ್ನದು ಹೇಳಬೇಕಿದ್ರೆ ಕಾದಂಬರಿಯಾಗಿದೆ, ಲೇಖನ ಸಂಕಲನ ಆಗಿದೆ, ನಾಟಕಗಳಾಗಿದೆ, ಕವಿತೆ ಸಂಕಲನ ಆಗಿದೆ. ಅಂದರೆ ನಾನು ತುಳು, ಕನ್ನಡ ಮತ್ತು ಹವ್ಯಕ ಈ 3 ಭಾಷೆಯಲ್ಲೂ ಬರೆಯುವ ಕಾರಣ ನನ್ನ ಕಾದಂಬರಿ ಮತ್ತು ನಾಟಕಗಳು ತುಳುವಿನಲ್ಲೂ ಬಂದಿದೆ. ಅದೊಂದು ಖುಷಿ ಇದೆ. ಹೌದು. ಸೊ ಈ ನಾಟಕ ಅದರಲ್ಲೂ ಕೂಡ ಏಕಾಂಕ ನಾಟಕ ಬರೆಯುವಂಥ ಆಸಕ್ತಿ ಹೇಗೆ ಸ್ಟಾರ್ಟ್ ಆಯ್ತು ನಿಮಗೆ? ಏಕಾಂಕ ಅಂದರೆ ಏನಂದರೆ ಸರ್, ಈಗ ಕೆಲವು ಸ್ಕೂಲ್ನವರು, ಕಾಲೇಜಿನವರು ಅವರಿಗೆ ಅರ್ಧ ಗಂಟೆಗೊಂದು ನಾಟಕಗಳು ಬೇಕು, ಅರ್ಧ ಗಂಟೆಗೆ ಪ್ರೆಸೆಂಟ್ ಮಾಡಲಿಕ್ಕೆ ಒಂದು ನಾಟಕಗಳು ಬೇಕು, ಹೀಗೆ ಹೇಳ್ತಾ ಇದ್ದಾಗ ನಮಗೆ ಅರ್ಧ ಗಂಟೆಗೆ ದೀರ್ಘಾವಧಿಯ ನಾಟಕಗಳನ್ನು ಬರಲಿಕ್ಕಾಗೋದಿಲ್ಲ. 1 ಅಂಕ 2 ಅಂಕ ಇಂಥದ್ದು ಕೊಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಏಕಾಂಕ ಅಂದರೆ ಅವರಿಗೆ ಸ್ಟೇಜ್ ಸೆಟ್ಟಿಂಗಿಗೆ, ರಂಗಸಜ್ಜಿಕೆಗಳಿಗೆ ಅಲ್ಲಿ ಸಮಯ ಇರುವುದಿಲ್ಲ. ರಂಗಸಜ್ಜಿಕೆಗೆ ಸಮಯ ಇಲ್ಲದಂಥ ಸಮಯದಲ್ಲಿ ಅದೇ ಸ್ಟೇಜ್ ಸೆಟ್ಟಿಂಗಲ್ಲಿ, ಅದೇ ರಂಗಸಜ್ಜಿಕೆಯಲ್ಲಿ 1 ಗಂಟೆ ಹೊತ್ತು, 1 ಗಂಟೆ ಅವಧಿಯ ಶೋಗೆ ಬರೆಯಬೇಕಾದಂಥ ನಾಟಕಗಳನ್ನು ನಾವು ಬರೀಬೇಕಾಗುತ್ತೆ. ಈಗ ಅಲ್ಲಲ್ಲಿ ಕಾಲೇಜ್ನವರು ಸ್ಕೂಲ್ನವರು ಕೇಳಿ ಕೇಳಿ ಅದನ್ನು ಬರೆದು ನಂತರ ಹಾಗೆ ಅಭ್ಯಾಸ ಆಯಿತು. ಹಾಗೆ ಬರಿತಾ ಹೋದೆ. ಹೌದು. ಶ್ರೀ ಬರೆದಿರ್ತಕ್ಕಂಥ ಮೊದಲ ನಾಟಕ ಇದು? ಅಲ್ಲ, ಕನ್ನಡದಲ್ಲಿ ಬರೆದಿದ್ದೇನೆ. ಏಕಾಂಕಗಳಲ್ಲಿ ಇದು ಮೊದಲನೇದು 2 ನಾಟಕ. ಹೌದು. ಅಸಂಗತ ಅಂದ್ರೆ ನಿಮ್ಮ ಪ್ರಕಾರ ಏನು? ಅಸಂಗತ ಅಂದರೆ ನನ್ನ ಪ್ರಕಾರ ಏನಂತ ಹೇಳಿದ್ರೆ ಸಂಗತವಲ್ಲದು. ಅಂದರೆ ಯಾವುದೇ ಒಂದು ಪಾತ್ರಗಳು ಇಲ್ಲದ ಒಂದು ಪಾತ್ರವನ್ನು ಇದೆ ಅಂತ ಕಲ್ಪಿಸಿ ಅದರ ಸುತ್ತ ಎಳೆಯುವಂಥದ್ದು ಅಸಂಗತ ಅಂತ ನಾನು ಭಾವಿಸ್ತೇನೆ. ಈಗ ನಮ್ಮ ಮನುಷ್ಯರನ್ನೇ ತಗೊಳ್ಳೋದಾದರೆ, ಮನುಷ್ಯರೊಳಗೆ ಬಹಳಷ್ಟು ಗುಣಗಳಿವೆ. ಅದು ದುರ್ಗುಣಗಳಾಗ್ಬೋದು, ಸದ್ಗುಣಗಳಾಗಿರ್ಬೋದು. ಈ ಗುಣಗಳೇ ಒಂದು ವೇಳೆ ಪಾತ್ರ ತಳೆದ್ರೆ ಯಾವ ರೀತಿ ಮನುಷ್ಯನೊಡನೆ ಸಂಭಾಷಿಸಬಹುದು ಅನ್ನೋದು ನನ್ನ ನಾಟಕದ ಕಥಾವಸ್ತು. ಹೌದು. ಅತ್ಯಂತ ಕಷ್ಟ ಅಂದ್ರೆ ನಾಟಕ ಬರೆಯುವಂಥದ್ದು. ಹೌದು. ನನ್ನ ಪ್ರಕಾರ ಹೌದು.
ನಾಟಕವನ್ನು ಬರೆಯುವಂಥ ಕೆಲಸ ಬಹಳ ಕಷ್ಟ, ಬಹಳ ಶ್ರಮದಾಯಕ ಮತ್ತು ತುಂಬ ಅಧ್ಯಯನ ಬೇಕು ಅಂತ ಹೇಳ್ತೇನೆ. ನಾಟಕದ ಹಿನ್ನೆಲೆ ಇತ್ತ ನಿಮಗೆ? ನಾಟಕದ ಹಿನ್ನೆಲೆ ಅಂದರೆ ಸರ್, ನನ್ನ ಚಿಕ್ಕಪ್ಪ ನಾಟಕಕಾರರು. ಅವರು ತುಳುವಿನಲ್ಲಿ ನಾಟಕಗಳನ್ನು ನಿರ್ದೇಶನ ಮಾಡ್ತಾ ಇದ್ರು. ಚಿಕ್ಕಪ್ಪ ವೇಣೂರ್ನವರು ಅವರದ್ದೇ ಒಂದು ತಂಡವನ್ನು ಕಟ್ಕೊಂಡು ಅಲ್ಲಿ ನಾಟಕಗಳನ್ನೆಲ್ಲ ಮಾಡ್ತಾಯಿದ್ರು. ಅವರ ಹೆಸರು ಹೇಮಂತ್ ಭಟ್ ಅಂತ ಹೇಳಿ. ಹಾಗೆ ಅವರಿಂದ ಅವರು ನಾಟಕಗಳನ್ನು ಬರೆಯುವಂತಹ ಕ್ರಿಯೆ ಅದನ್ನೆಲ್ಲ ನೋಡಿ ನೋಡಿ ಎಲ್ಲೋ ಒಂದು ಕಡೆ ನಾನು ನಾಟಕಕಾರಳಾಗಬೇಕು ಅಂತ ಅಂದ್ಕೊಂಡೆ. ಆದರೆ ನನ್ನ ನಾಟಕ, ನಾನು ಮೊದಲ ಬಾರಿ ನಾಟಕ ಬರೆದದ್ದು ಮಂಗಳೂರು ತುಳುಕೂಟದ ಒಂದು ನಾಟಕ ಸ್ಪರ್ಧೆಗೆ ತುಳು ನಾಟಕ ಬರೆದೆ. ಅದು ಲಾಕ್ಡೌನ್ ಸಮಯದಲ್ಲಿ ಬರೆದೆ. ಅಲ್ಲಿ ಯಾವಾಗ ಬಹುಮಾನ ಬಂತ, ನನ್ನೊಳಗೆ ನಾನು ನಾಟಕ ಬರೆಯಬಲ್ಲೆ ಅನ್ನೋಂಥ ಒಂದು ಆತ್ಮವಿಶ್ವಾಸ ಮೂಡಿತ್ತು ಸರ್. ಹೌದು, ಇದು ಬಹುಮಾನ ವಿಜೇತ ಅಂತ ಇದ್ರಲ್ಲಿ ಹಾಕಿರ್ತಕ್ಕಂಥದ್ದು. ಯಾವುದೆಲ್ಲ ಬಹುಮಾನ ಸಿಕ್ಕಿದೆ ಇದಕ್ಕೆ? ಅದರಲ್ಲಿ ಇರುವಂಥ ಅಸಂಗತ ಸಂಕಲನದಲ್ಲಿರುವಂತಹ ಮೊದಲ ನಾಟಕ ರಾಜಿ ಅಂತ. ಇದಕ್ಕೆ ನಮ್ಮ ಮಂಗಳೂರಿನ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಸಂದೀಪ ಸಾಹಿತ್ಯ ದತ್ತಿನಿಧಿ ಸಿಕ್ಕಿದೆ. ಅದೇ ರೀತಿ ಇನ್ನೊಂದಿರುವಂತಹದ್ದು ಪ್ರಭಾಸ ಅಂತ. ಪ್ರಭಾಸದಲ್ಲಿ ಯಾವ ವಿಷಯವನ್ನು ತಂದೆ ಅಂತ ಹೇಳಿದ್ರೆ, ಕೃಷ್ಣನ ಕೊನೆಯ ದಿನಗಳನ್ನು ತಗೊಂಡು ಬಂದೆ. ಅಲ್ಲಿ ಕೃಷ್ಣನ ಕೊನೆಯ ದಿನಗಳ ಸಮಯದಲ್ಲಿ ಹುಟ್ಟು ಮತ್ತು ಸಾವು ಎದುರು ಬದುರಾಗಿ ಯಾರು ಶ್ರೇಷ್ಠ ಅಂತ ಅನ್ನುವಂತಹ ವಾದಕ್ಕೆ ಇಳಿದ್ರೆ ಯಾರು ಗೆಲ್ತಾರೆ ಅನ್ನೋದು ಕಥಾವಸ್ತು ಆಗಿದೆ ಅದರಲ್ಲಿ. ಅದು ಮುಂಬೈ ಚಿಣ್ಣರ ಬಿಂಬಕ್ಕೆ ಪ್ರತಿ ವರ್ಷ ನಾಟಕಗಳನ್ನು ನಾನು ಬರೆದು ಕೊಡ್ತಾ ಇದ್ದೇನೆ. ಆ ಚಿಣ್ಣರ ಬಿಂಬದ ನಾಟಕ ಸ್ಪರ್ಧೆಯಲ್ಲಿ ವಿಜೇತವಾದಂಥ ನಾಟಕ, ಅದು ಪ್ರೈಸ್ ಬಂದಂಥದ್ದು. ಎರಡು ಶ್ರೇಷ್ಠವಾಗಿರ್ತಕ್ಕಂಥ ಬಹುಮಾನಗಳನ್ನ ಈ ಪುಸ್ತಕ ಪಡ್ಕೊಳ್ತು ಅಂತ ಹೇಳುವಂಥದ್ದು. ಎರಡು ವಿಭಿನ್ನವಾದ ನಾಟಕ ಇದೆ. ಒಂದು ಪೌರಾಣಿಕ ಹಿನ್ನೆಲೆ ನಾಟಕ, ಹೌದಲ್ಲ? ಸೊ ಯಾವ ಮನೋಭೂಮಿಗೆ ಪುಸ್ತಕವನ್ನು ಓದಬೇಕು ನಾನು ಅಂತ ಹೇಳಿ ಒಬ್ಬ ಲೇಖಕನ, ಒಬ್ಬ ಓದುಗನಾಗಿ ಒಂದು ವಿಷಯ ಹೇಳ್ತೇನೆ ಸರ್, ಪ್ರತಿಯೊಂದು ಓದು ಪ್ರತಿಯೊಬ್ಬರದ್ದು ವಿಭಿನ್ನವಾಗಿರ್ತದೆ. ನಾನು ಓದಿ ನನ್ನ ಮನೋಭೂಮಿಕೆಯಲ್ಲಿ ಬಂದಂತಹ ವಿಷಯ ಆಗಿರ್ಬೋದು, ವಸ್ತು ಆಗಿರ್ಬೋದು, ನಿಮ್ಮ ಮನೋಭೂಮಿಕೆಯಲ್ಲಿ ಬರಬೇಕು ಅಂತ ಏನೂ ಇದಿಲ್ಲ. ಅಂದರೆ ಈಗ ನಾಟಕಕ್ಕೆ ನಾನು ಬರೆದಂತಹ ನಾಟಕದ ಶೈಲಿ, ನಾನು ಬರೆದಿದ್ದು ಒಂದು ಸಂಶಯ, ಫಸ್ಟ್ ರಾಜಿ ನಾಟಕ ಬರೆದದ್ದು ಸಂಶಯದ ಕುರಿತಾಗಿ. ಸಂಶಯ ಅನ್ನೋದು ಗಂಡಿನಲ್ಲಿ ಹುಟ್ಟಿದರೆ ಎಷ್ಟು ಅಪಾಯಕಾರಿ, ಅದೇ ಹೆಣ್ಣಿನಲ್ಲಿ ಹುಟ್ಟಿದರೆ ಎಷ್ಟು ಅಪಾಯಕಾರಿ ಅನ್ನೋ ವಿಷಯವನ್ನಿಟ್ಟು ಬರೆದೆ. ನಾನಲ್ಲಿ ತಗೊಂಡಂತಹ ಕಥಾವಸ್ತು ಏನಂತ ಇತ್ತಂದರೆ ಸಂಶಯ ಮಾತ್ರ. ಆದರೆ ನನಗೆ ಅದಕ್ಕೆ ಮುನ್ನುಡಿ ಬರೆದು ಕೊಟ್ಟಂತಹವರು ಮೈಸೂರಿನ ಪ್ರಸಿದ್ಧ ಕಥೆಗಾರರಾಗಿದ್ದ ಡಾಕ್ಟರ್ ಆನಂದ ಗೋಪಾಲನ್ ಅವರು ಮುನ್ನುಡಿ ಬರೆದ್ರು. ಅವರು ಅದನ್ನು ತಗೊಂಡು ಹೋದ ರೀತಿಯೇ ಬೇರೆ ಇತ್ತು. ಅವರು ಅದನ್ನು ಓದಿದ ದೃಷ್ಟಿ ಹೇಗಿತ್ತು ಅಂತ ಹೇಳಿದರೆ, ಹೆಣ್ಣಿನ ಮೇಲಾಗುವಂಥ ದೌರ್ಜನ್ಯ ಅಥವಾ ಗಂಡಾಳಿಕೆಯ ವಿರುದ್ಧವಾಗಿ ನಾಟಕ ಇದೆ ಅನ್ನೋ ದೃಷ್ಟಿಯಲ್ಲಿ ಅವರು ತಗೊಂಡೋದ್ರು. ಅದನ್ನೇ ನಾನು ಹೇಳಿದ್ದು, ನಾನು ಬರೆದ ಮನೋಭೂಮಿಕೆಯೇ ಬೇರೆ ಇತ್ತು, ಓದುಗರಿಗೆ ಅದು ತಲುಪಿದ ಮನೋಭೂಮಿಕೆಯೇ ಬೇರೆ ಇತ್ತು. ಇನ್ನು ರಂಗಕ್ಕೆ ಬಂದ ನಂತರ ಅದು ಯಾವ ರೀತಿಯ ಮನೋಭೂಮಿಕೆಯನ್ನು, ಯಾವ ರೀತಿಯ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತದೆ ಅನ್ನೋ ಕುತೂಹಲ ನನಗೂ ಇದೆ. ಹೌದು, ಈ ನಾಟಕಗಳು ವೇದಿಕೆ ಮೇಲೆ ಆದಾಗ ನೋಡಿದಿರ ನಾಟಕವನ್ನ? ರಾಜಿ ನಾಟಕ ಇನ್ನೂ ವೇದಿಕೆಗೆ ಬಂದಿಲ್ಲ. ಪ್ರಭಾಸ ಬಂದಿದೆ. ಪ್ರಭಾಸ ನಾಟಕವನ್ನು ಮುಂಬೈಯಲ್ಲಿ ಅಶೋಕ್ ಕೊಡ್ರೇಡ್ಕ ಅನ್ನೋರು ಅದನ್ನು ನಿರ್ದೇಶನ ಮಾಡಿದರು. ಅದು ಮಕ್ಕಳು ಪ್ರೆಸೆಂಟ್ ಮಾಡಿದರು ಆ ನಾಟಕವನ್ನು. ಆದರೆ ಎಷ್ಟು ಉತ್ತಮವಾಗಿ ಬಂತಂದರೆ ಅದರಲ್ಲಿ ತುಂಬ ಕ್ಲಿಷ್ಟಕರ ಡೈಲಾಗುಗಳಿತ್ತು. ಆ ಡೈಲಾಗುಗಳನ್ನು ಅಲ್ಲಿಯ ಮುಂಬೈಯ ಕನ್ನಡ ಮಕ್ಕಳ ಬಾಯಲ್ಲಿ ಕೇಳೋದೊಂದು ಖುಷಿ. ಯಾಕಂತ ಹೇಳಿದರೆ ಅಲ್ಲಿ ಕನ್ನಡವನ್ನು ಕಟ್ಟಿಕೊಂಡು ಅಲ್ಲಿ ಕನ್ನಡವನ್ನು ಕಲಿತು ಆ ನಾಟಕವನ್ನು ಪ್ರೆಸೆಂಟ್ ಮಾಡೋದು ತುಂಬ ತ್ರಾಸ, ನಿಮ್ಗೆ ಗೊತ್ತಿದೆ ಅದು. ಹಾಗಿದ್ದಾಗ ಅಲ್ಲಿ ಪ್ರೈಸ್ ಬಂತು ಮೇಡಮ್, ಅದನ್ನು ನಾಟಕವನ್ನು ಹೀಗೆ ಮಕ್ಕಳು ರಿಹರ್ಸಲ್ ಮಾಡ್ತಾ ಇದ್ದಾರೆ, ಮಕ್ಕಳು ಈ ರೀತಿ ಮಾಡಿದ್ರು ಮೇಡಮ್ ಅಂತ ಸಣ್ಣ ಸಣ್ಣ ವಿಡಿಯೋಗಳನ್ನು ನೋಡುವಾಗ ಏನೋ ಒಂದು ಖುಷಿ ಮನಸ್ಸಿಗೆ. ಹೌದು, ಭಾಳ ಚಂದವಾಗಿ ನಾಟಕವಾಗಲಿ ಸಾಧ್ಯ ಇರತಕ್ಕಂತಹ ಎರಡು ನಾಟಕಗಳನ್ನು ಬರೆದಿದ್ದಾರೆ. ಅಸಂಗತ ಅಂತ ಭಾಳ ಅದ್ಭುತವಾಗಿ ಟೈಟ್ಲ್ ಇದೆ, ಶೀರ್ಷಿಕೆ ಭಾಳ ಚೆನ್ನಾಗಿದೆ, ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಇದರಲ್ಲಿ ಯಾವುದಾದ್ರು ಒಂದು ಭಾಗವನ್ನು ಪಾತ್ರಗಳಾಗಿ ಓದ್ಬೋದಾ? ಒಂದು ಭಾಗ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಭಾಗ. ಇದರಲ್ಲೊಂದು ಸನ್ನಿವೇಶ ಬರುತ್ತೆ. ಅವಳು ರಾಜಿ ಅನ್ನೋಳು, ರಾಜಿ ನಾಟಕದಲ್ಲಿ ರಾಜಿ ಅನ್ನೋಳು ಹೆಂಡತಿ, ಸುಮೇಶ್ ಅನ್ನೋನು ಗಂಡ. ಅವನು ಯಾವ ರೀತಿ ಇರ್ತಾನಂತ ಹೆಂಡತಿ ಮೇಲೆ ಪ್ರತಿಯೊಂದು ವಿಷಯಕ್ಕೂ ಸಂಶಯ ಪಡ್ತಾ ಇರ್ತಾನೆ. ಆದರೆ ರಾಜಿ ಆದವಳಿಗೆ ಅದು ವಿಷಯ ಗೊತ್ತಿರ್ತದೆ, ತನ್ನ ಗಂಡ ಏನು ಅನ್ನೋದು ಗೊತ್ತಿರ್ತದೆ. ಆದರೂ ಅವಳಿಗೆ ಅದನ್ನು ನೇರವಾಗಿ ಪ್ರತಿಭಟಿಸಲಿಕ್ಕೆ ಅಸಾಧ್ಯವಾಗಿ ಹೋಗುತ್ತೆ. ಆವಾಗ ಅವಳು ಏನು ಮಾಡ್ತಾಳಂತ ಹೇಳಿದರೆ, ಅವಳೆಲ್ಲೋ ನಾಟಕದಲ್ಲಿ ನೋಡಿದಂತಹ ಮಂಡೋದರಿಯ ಪಾತ್ರವನ್ನು ತನ್ನೊಳಗೆ ಆವಾಹಿಸಿಕೊಂಡು ಅವಳು ಮಂಡೋದರಿಯಾಗಿ ರಾವಣನಲ್ಲಿ ಕೇಳುವ ಪ್ರಶ್ನೆಗಳನ್ನು ತನ್ನ ಗಂಡನ ಹತ್ರ ಕೇಳ್ತಾ ಹೋಗ್ತಾಳೆ. ಆ ಒಂದು ತುಣುಕನ್ನು ನಾನೀಗ ಹೇಳ್ತೇನೆ. ರಾಜಿಯ ಮಾತು: ಪ್ರಭು, ಯಾಕೆ ಮೌನ? ನನ್ನ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಇಲ್ಲವೇ? ಅಥವಾ ನನ್ನ ಪತಿವ್ರತ ಧರ್ಮದಲ್ಲೇನಾದರೂ ದ್ರೋಹವಾಗಿದೆಯೇ? ಈ ಮಂಡೋದರಿಯಲ್ಲಿ ಇಲ್ಲದ್ದು ಸೀತೆಯಲ್ಲಿ ಏನಿದೆ ಎಂದು ಈ ವ್ಯಾಮೋಹ ಸ್ವಾಮಿ? ನಿಮಗೆ ಒಳ್ಳೆಯ ಮಡದಿಯಾಗುವುದರಲ್ಲಿ ಸೋತೇನೆ, ಅಥವಾ ಮಕ್ಕಳಿಗೆ ತಾಯಿಯಾಗುವುದರಲ್ಲಿ? ಅದೂ ಅಲ್ಲ, ಈ ಲಂಕೆಯ ಪಟ್ಟದ ರಾಣಿಯಾಗುವುದರಲ್ಲಿ ಎಡವಿರುವೇನೆ? ಹೇಳಿದ್ದು ನನ್ನ ದೊರೆಯೇ, ಹೇಳಿ. ಹೆಣ್ಣು ಏನನ್ನಾದರೂ ಹಂಚಿಕೊಂಡಾಳು, ಆದರೆ ತನ್ನ ಪತಿಯ ಮನಸ್ಸನ್ನು ತನ್ನೊಂದಿಗಲ್ಲದೆ ಇನ್ಯಾರೊಡನೆಯೂ ಹಂಚಿಕೊಳ್ಳಲಾರಳು ಸ್ವಾಮಿ, ಹಂಚಿಕೊಳ್ಳಲಾರಳು. ಆ ಸೀತೆಯನ್ನು ನೆನಪಿಸಿಕೊಂಡರೆ ನನ್ನ ಎದೆಯಲ್ಲಿ ಮತ್ಸರ ಹುಟ್ಟುತ್ತಿದೆ.
ನನ್ನಲ್ಲಿ ಇಲ್ಲದ್ದೇನು ಆ ಸೀತೆಯಲ್ಲಿ ಇದೆ ಎಂದು ಭ್ರಮಿಸಿದ್ದೀರಿ? ಯಾವ ಪಾಶ ನಿಮ್ಮನ್ನು ಆಕೆಯತ್ತ ಎಳೆದೊಯ್ಯುತ್ತಿದೆ? ಹೇಳಿ, ಉತ್ತರ ಬೇಕು ನನಗೆ. ಆ ಉತ್ತರ ಸಿಗುವ ತನಕ ನಾನಿಲ್ಲಿಂದ ಕದಲಲಾರೆ. ನನಗೆ ಮೋಸಗೈದು ಅವಳೆಡೆಗೆ ಸಾಗುವ ಚಾಂಚಲ್ಯವನ್ನು ಒಪ್ಪಲಾರೆ ಸ್ವಾಮಿ, ಒಪ್ಪಲಾರೆ. ಅವಾಗ ಸುಮೇಶ್ ಹೇಳ್ತಾನೆ, ಸ್ಟಾಪ್ ದಿಸ್ ನಾನ್ ಸೆನ್ಸ್. ಯು ಐ ವಿಲ್ ಕಿಲ್ ಯು ಬಾಸ್ಟರ್ಡ್. ಥ್ಯಾಂಕ್ ಯು. ಒಂದು ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿಕೊಂಡು ಓದುವಂಥದ್ದು ಪ್ರೆಸೆಂಟ್ ಮಾಡೋದು ಭಾಳ ಕಷ್ಟ ಇದೆ. ಅಕ್ಷತಾ ಅವ್ರಿಗೆ ಸಾಧ್ಯ ಆಗಿದೆ. ನಾನು ಭಾಳ ಆಸೆ ಪಡ್ತೇನೆ ಈ ಪುಸ್ತಕವನ್ನು ಓದಬೇಕು ಅಂತ ಹೇಳಿ. ಒಬ್ಬ ಅಧ್ಯಾಪಕ, ಒಬ್ಬ ಶಿಕ್ಷಕ, ಒಬ್ಬರು ವಿದ್ಯಾರ್ಥಿ ಓದಬೇಕಾದ ಪುಸ್ತಕ ಇದು. ನಾಟಕವಾಗಿ ವೇದಿಕೆ ಏರಬೇಕಾದ ಪುಸ್ತಕ ಇದು. ಎರಡು ಸುಂದರವಾಗಿರ್ತಕ್ಕಂಥ ನಾಟಕಗಳು ಇದರೊಳಗೆ ಅಡಗಿರ್ತಕ್ಕಂಥದ್ದು. ಏಕಾಂಕ ನಾಟಕ ಅಂತ ಅವ್ರು ಕರೀತಾರೆ. ಅಸಂಗತ ಭಾಳ ಚಂದವಾದ ಶೀರ್ಷಿಕೆ ಇದೆ. ನಾನು ಅಕ್ಷತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ರೀತಿ ಇನ್ನಷ್ಟು ಪುಸ್ತಕ ಅವರ ಶಕ್ತಿ ಅವರಿಗೆ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅಕ್ಷತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಿಮ್ಮ ಪುಸ್ತಕ ರಿಲೀಸ್ ಆಗಿದೆ, ಬಿಡುಗಡೆ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ನಾನು ಮೊದಲದಾಗಿ ಪುಸ್ತಕ ಮನೆಯವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಹೇಗಾಗಿದೆ ಅಂತ ಹೇಳಿದರೆ, ಕರಾವಳಿಯ ಲೇಖಕರಿಗೆ ಒಂದು ಪುಸ್ತಕ ಪ್ರಕಾಶನ ಮಾಡಬೇಕಂತ ಹೇಳಿದರೆ ದೂರದ ಬೆಟ್ಟಗೆ ನುಣ್ಣಗೆ ಅಂತಾರಲ್ವ, ಆ ರೀತಿ ದೂರದ ಊರಿಗೆ ಹೋಗಬೇಕು ಅಥವಾ ದೂರದ ಊರಿನಿಂದ. ಈಗ ನಾನು 10-11 ಪುಸ್ತಕ ಪಬ್ಲಿಷ್ ಮಾಡಿದ್ದೇನೆ. ಕೆಲವು ನನ್ನ ಪ್ರಕಾಶನದಿಂದಲೇ ಬಂದಿದೆ. ಯಾವ ಕಾರಣಕ್ಕಂದರೆ ಅಲ್ಲಿ ಪ್ರಕಾಶನದವರು ಸಿದ್ಧ ಇರ್ತಾರೆ. ಯಾವ ರೀತಿ ಅಂದರೆ, ನಂತರ ಲೇಖಕರಿಂದ ನೀವಿಷ್ಟು ಮೊತ್ತವನ್ನು ಕೊಡಿ, ನಿಮ್ಮ ಪುಸ್ತಕವನ್ನು ನಾವು ಪ್ರಕಟ ಮಾಡ್ತೇವೆ ಅನ್ನೋ ಸ್ಥಿತಿಗೆ ತಲುಪಿದೆ. ಅಂತಹ ಒಂದು ಸಂದರ್ಭದಲ್ಲಿ ಲೇಖಕರ ಬಗ್ಗೆ ಒಂದು ಆಸಕ್ತಿ ಇತ್ತು. ಅವರ ಪುಸ್ತಕ ಮನೆ ಸಂಸ್ಥೆಯಿಂದ ಪುಸ್ತಕಗಳನ್ನು ಹೊರತರ್ತಿರೋದು ನಿಜಕ್ಕೂ ಶ್ಲಾಘನೀಯದ ಕೆಲಸ. ಯಾಕಂತ ಹೇಳಿದ್ರೆ ನಮ್ಮ ಕರಾವಳಿಯವರಿಗೆ ಇದೊಂದು ಹೊಸ ಪ್ರಯೋಗ. ಅದೇ ರೀತಿ ಕರಾವಳಿಯಲ್ಲಿ ನಮ್ಮ ಪುಸ್ತಕ ಮನೆ ಇನ್ನಷ್ಟು ಸದ್ದು ಮಾಡಲಿ, ಆ ಮೂಲಕ ಪುಸ್ತಕ ಮನೆಯ ಎಲ್ಲ ಪುಸ್ತಕಗಳನ್ನು ಎಲ್ಲರೂ ಕೊಂಡು ಓದುವಂತಾಗಲಿ ಅಂತ ಹೇಳಿ ನನ್ನ ಹಾರೈಕೆ. ಧನ್ಯವಾದಗಳು ಸರ್. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಸಂಚಿಕೆಯನ್ನು ಬೀಳ್ಕೊಡುತ್ತೇನೆ.